ಕಾಂಗ್ರೆಸ್ ಪಕ್ಷವು ನುಡಿದಂತೆ ನಡೆದುಕೊಂಡಿದೆ, ಮುಂದೆಯೂ ಕೂಡ ನಡೆದುಕೊಳ್ಳುತ್ತೆ ಎಂದೆ ಜಿಎಸ್ ಪಾಟೀಲ್. ಕಾಂಗ್ರೆಸ್ ಪಕ್ಷದ ಮುಖಂಡ, ಬಡವರ ಪರವಾಗಿ ಕಾಳಜಿ ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಚುನಾವಣೆ ಸಮಯದಲ್ಲಿ ಘೋಷಣೆ ಮಾಡಿರುವ ಯೋಜನೆಯನ್ನ ಜಾರಿಗೆ ತಂದಿರುವ ನಾವು ಬಡವರ ಪರವಾಗಿ ಇದ್ದೇವೆ ಎಂಬುದನ್ನು ಎತ್ತಿ ತೋರಿಸಿದ್ದೀವಿ ಅಂತ ರಾಜ್ಯ ಖನಿಜ ನಿಗಮ ಅಧ್ಯಕ್ಷರು ಆದ ಜಿಎಸ್ ಪಾಟೀಲ್ ಹೇಳಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳು ಈಗ ಬಂದು ಮಾಡ್ತಾರೆ ಅಂತ ಹೇಳಿರ್ತಾರೆ. ಆದ್ರೆ ನಾನು ಹೇಳ್ತೀನಿ, ಬಡವರ ಕಾಂಗ್ರೆಸ್ ಪಕ್ಷ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿವರೆಗೆ ಈ 5 ಗ್ಯಾರಂಟಿ ಯೋಜನೆಗಳು ಇರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಆದ ವೈಶಾಲಿ ಎಂಎಲ್, ಜಿಎಸ್ ಗಡ್ಡದೇವರಮಠ, ರಾಮಣ್ಣ ಲಮಾಣಿ, ಶಿರಹಟ್ಟಿ ತಾಲೂಕು ದಂಡಾಧಿಕಾರಿಗಳು ಆದ ಅನಿಲ್ ಬಡಿಗೇರ್, ಲಕ್ಷ್ಮೇಶ್ವರ ತಾಲೂಕು ದಂಡಾಧಿಕಾರಿ ವಾಸುದೇವ ಸ್ವಾಮಿ, ತಾಲೂಕು ಪಂಚಾಯತ್ ಮುಖ್ಯಾಧಿಕಾರಿ ಧರ್ಮಾರ್, ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪತ್, ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ರಾಜು ಸುರಗಣಗಿ, ಸಿದ್ಧ ಟಿವಿ, ಲಕ್ಷ್ಮೇಶ್ವರ. ಬಹಳ ಪ್ರೀತಿ ವಿಶ್ವಾಸದಿಂದ ಇವತ್ತು ನಾವೆಲ್ಲ ಇಲ್ಲಿ ಈ ಸಮಾವೇಶಕ್ಕೆ ಬಂದಿದ್ದೇವೆ. ಅದಕ್ಕಿಂತ ಸಂದರ್ಭದಲ್ಲಿ ನಮ್ದೇನಿಲ್ಲ, ನಮ್ಗೆ ನಿಮ್ದ ಇನ್ನ ಒಂದು ಹೇಳ್ಬೇಕು, ನಾವು ಹೇಳಕ್ಕೆ ಹಂಗೆ ಐತಿ. ಮತ್ತು ನಿಮ್ಗೆ ಯಾಕಂದ್ರೆ ನೀವೇ ತಾಯಿದ್ರದಿರಲ್ಲ, ನಿಮ್ಗೇನು ನಾವು ಸರ್ಕಾರದಿಂದ ಏನು ಕಾರ್ಯಕ್ರಮ ಕೊಟ್ಟು ನಮ್ಗೇನು ನುಕ್ಸಾನ ಆಗಿಲ್ಲ. ನೀವು ಹೇಗಿದ್ದೀರಿ ಅಂದ್ರೆ ಆ ದೇವಸ್ಥಾನಕ್ಕೆ ಹೋಗಿರಿ, ನಿಮ್ಮ ಮಂಟನ್ ಬಗ್ಗೆ ಸ್ವಲ್ಪ ಆ ದೇವರಲ್ಲಿ ಕೇಳ್ಕೊಂಡಿರ್ಬೋದು. ಆದ್ರೆ ನೀವೇನ್ ಮಾಡಿರಿ, ಹೆಚ್ಚಾನೆಚ್ಚು ಮಹಿಳೆಯರು ಎಲ್ಲರೂ ನಮಗೇನು ಇದನ್ನೆಲ್ಲ ಅವಕಾಶ ಮಾಡಿಕೊಟ್ಟನಲ್ಪ, ಆ ಸಿದ್ದರಾಮಯ್ಯನ ಹೊಟ್ಟೆ ತಣ್ಣಗಿರ್ಲಿ ಅನ್ನುವ ವಿಚಾರದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ಬಹಳಷ್ಟು ಕೆರೆಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಬಾಬಾ